Some referee, I'll lay
ಈಗ ನಿಮ್ಮ ಗೆಲುವಿಗೆ ಯಾರ್ಯಾರು ಕ್ಷಮಿಸಿದ್ದಾರೆ ಸರ್? ನಿಮ್ಮ ಮುಂದೆ ಯಾವ ರೀತಿ ಸೊಸೈಟಿನ ಮುಂದುವರಿಸ್ತೀರಾ? ನಿಮ್ಮ ಯೋಜನೆಗಳು ಏನೇನಿದೆ ಅಂತ, ಈಗ ನೆಕ್ಸ್ಟ್ ಯೋಜನೆ ಏನಿದೆ? ಹೊಸ ನಿರ್ದೇಶಕರಾಗಿದ್ದೀರಾ, ನಿಮ್ಮ ಆಲೋಚನೆ ಏನಿದೆ? ನಿಮ್ಮ ಹೆಸರು ಸರ್? Softly to the leaving, I see a flame inside me, shining on the speeds of mine. My soul was weakening. I found you. My words now complete. I thought it was impossible, but that's how things were to me. I love you. And it's not some reverie. I'll lay down in your arms, and there's where I wanna be forever. I used to have low self-esteem, thoughts don't like bullets in the breeze. A song I've never heard, something so sweet. I found you. My world is now complete. I thought it was impossible, but that's how things were to me. I love you, and it's not some reverie. I'll lay down in your arms, and that's where I wanna be. In the eyes, alone at home with no supplies. I'm froze. All my old dreams. Let's give the past where it belongs. And I said, what is to go? I found you. My world is not complete. I thought it was impossible, but that's how things were to me. I love you. It is not some reverie. I'll lay down in your arms, and there's where I wanna be. I found you. My world is now complete. I thought it was impossible, but that's how things were to me. I love you, and it's not some reverie. I'll lay down in your arms, and there's where I wanna be forever. ಹೇಳಿ ಸರ್. ಈಗ ಇವತ್ತು ಮೈತ್ರಿ ಸರ್ಕಾರದಿಂದ BJP ಮತ್ತು JDS ಇಬ್ಬರು ಒಟ್ಟುಗೂಡಿಸಿ ಇವತ್ತು ಕೆನ್ನಾಳ್ ಪೂಜಾರಿ ಗಂಗಣ್ಣವ್ರನ್ನ ಒಂದು ಸ್ಥಾನಕ್ಕೆ ತರಬೇಕು ಅಂದರೆ ನಮ್ಮ ಪುಟ್ಟರಾಜಣ್ಣವರೇ ಕಾರಣ. ಯಾರಿಗೂ ಬೇಡ ಅಂತ ಅಂದ್ಬಿಟ್ಟು ನಮ್ಮ ಗಂಗಣ್ಣನಿಗೆ ಕೊಡಬೇಕು, ಪೂಜಾರಿ ಗಂಗಣ್ಣನಿಗೆ ಕೊಡಬೇಕು ಅಂತ ಅವರು ಶಪಥ ಮಾಡಿದರು. ಆ ಶಪಥಕ್ಕೆ ನಾವು ಫಲ ಕೊಟ್ಟಿದ್ವಿ. ನಮ್ಮ ಕಾರ್ಯಕರ್ತರೆಲ್ಲ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಣ್ಣ. ಈಗ ಗೆದ್ದಿದ್ದೀರಾ, ಈಗ ಅಣ್ಣ ಈಗ ನಿಂತಿದ್ದೀರಾ. ಈಗ ಸೊಸೈಟಿನ ಯಾವ ರೀತಿ ಉನ್ನತವಾದ ಕೆಲಸ ಕಾರ್ಯ ಮಾಡ್ತೀರಾ ನೀವು? ಈಗ ಏನು ಆಗೈತೆ ಅಣ್ಣ ಅದು ನಮಗೆ ಗೊತ್ತಿಲ್ಲ ಸರ್. ಮುಂದಕ್ಕೆ ಅಭಿವೃದ್ಧಿ ಏನು ತರಬೇಕು ಅಂತ ಅದನ್ನು ಮಾರ್ಗದರ್ಶನ ನಮ್ಮ ಅಣ್ಣರು ಪುಟ್ಟರಾಜಣ್ಣವರು ಹೇಳಿದರೆ ಆ ಮಾರ್ಗದರ್ಶನದಲ್ಲಿ ಸೊಸೈಟಿ ಕೃಷಿ ಪಥ್ಯ ಏನೈತೆ ಅದು ಇನ್ನೂ ಅಭಿವೃದ್ಧಿಗೆ ತರಬೇಕು ಅಂತ ನನ್ನ ಒಂದು ಆಸೆ. ಈಗ ಜನ ಮತದಾರ ಗೆಲ್ಸಿದ್ದಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ನಮ್ಮ ಮತದಾರರಿಗೆ ಎಲ್ಲರೂ ಕೈ ಜೋಡಿಸಿ ಮತದಾರರಿಗೆ ಎಲ್ಲರಿಗೂ ಹೊಂದಿಸಿ ನನಗೆ ಜಯಶೀಲರ ಮಾಡಿಕೊಟ್ಟಿರೋದಕ್ಕೆ ಅವ್ರಿಗೆಲ್ಲ ಧನ್ಯವಾದನ ಹೇಳ್ತೀನಿ ಅಂತ ನಾನು ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಪರವಾಗಿ ಫಲಿತಾಂಶ ಈ ರೀತಿ ಇದೆ. ಸಾಮಾನ್ಯ ಕ್ಷೇತ್ರ ಸಾಲಗಾರರ ಕ್ಷೇತ್ರ, ಸಾಮಾನ್ಯ ಕ್ಷೇತ್ರ KH ಲೋಕೇಶ್ ಗೌಡ ಲೇಟ್ ಮಂಬೇಗೌಡ ಕೆನ್ನಾಳು, KH ದೊಡ್ಡೇಗೌಡ, K ರಾಮೇಗೌಡ, KM ರಾಜೇಂದ್ರ, M ಸ್ವಾಮಿ, ಮಹಿಳಾದಿಂದ KT ಪದ್ಮ, ಕಲಾವತಿ, ಹಾಗೆ ಪರಿಶಿಷ್ಟ ಪಂಗಡ ಅವಿರೋಧ ಆಯ್ಕೆ KK ಕಾಳಯ್ಯ, ಹಾಗೆಯೇ ಪರಿಶಿಷ್ಟ ಜಾತಿಯಿಂದ KJ ಗಿರೀಶ,
ಹಾಗೆಯೇ ಹಿಂದುಳಿದ ವರ್ಗ ಪ್ರವರ್ಗ ಎ ಮೀಸಲು ಬಸವರಾಜು, ಹಾಗೆಯೇ ಹಿಂದುಳಿದ ವರ್ಗಗಳ ಪ್ರವರ್ಗ ಬಿ ಮೀಸಲು ಕೆ ಬೆಟ್ಟೇಗೌಡ, ಅದೇ ರೀತಿಯಾಗಿ ಶಾಲೆಗಾರರಲ್ಲದ ಕ್ಷೇತ್ರ KV ಅಭಿನಂದನ್ ಸಾಮಾನ್ಯ. ಹೀಗೆ ಇದು ಫಲಿತಾಂಶ. ಎಲ್ಲರಿಗೂ ಶುಭ ಆಗಲಿ. ಥ್ಯಾಂಕ್ ಯು. ರಮಣ ಬಾ, ರಮಣ ಕರೀರಿ ಅವ್ರನ್ನ ಕರೀರಿ. ಎತ್ತು ಮಂಜಣ್ಣ, ಇಲ್ಲಿ ಎತ್ತು ಆಯ್ತಾ? ಪಾಂಡವಪುರ ತಾಲೂಕಿನ ಕೆನ್ನಾಳು ಗ್ರಾಮದಲ್ಲಿರ್ತಕ್ಕಂತಹ ಅರಳಳ್ಳಿ ಗ್ರಾಮ, ವಿಶ್ವೇಶ್ವರನಗರ ಮತ್ತು ಕೆನ್ನಾಳು ಗ್ರಾಮದ ಜಾತ್ಯತೀತ ಜನತಾದಳ ಹಾಗೂ BJPಯ ಮಿತ್ರ ಪಕ್ಷದಿಂದ ಸಮ್ಮಿಶ್ರವಾಗಿ ನಾವು ನಿಂತು ಪುಟ್ಟರಾಜಣ್ಣನವರ ನೇತೃತ್ವದಲ್ಲಿ ಹಾಗೂ BJPಯವರ ಒಂದು ಸಹಕಾರದಿಂದ, ಎಲ್ಲರ ಒಂದು ಸಹಕಾರದಿಂದ ಕೆನ್ನಾಳು ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ 9 ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮುಖಾಂತರ ಒಂದು ಅವಿರೋಧ ಆಯ್ಕೆಯಾಗಿದೆ. ಈ 9 ಜನವನ್ನು ಅತಿ ಬಹುಮತದಿಂದ ಅತಿ ಹೆಚ್ಚು ಮತಗಳನ್ನು ನೀಡಿ ಪ್ರತಿಯೊಬ್ಬ ನಾಗರಿಕರು ಸಹ ಈ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಜಯ ಗಳಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ, ನಮಗೆ ಮತದಾನ ಮಾಡಿರ್ತಕ್ಕಂಥ ಮತದಾರರಿಗೂ ನಮ್ಮೆಲ್ಲರ ಪಕ್ಷದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ಪಕ್ಷ ಏನು ಕೊಟ್ಟಿದೆಯೋ ಆ ಗೆಲುವು, ಸಾರ್ವಜನಿಕರ ಗೆಲುವು, ಆ ಪಕ್ಷದ ಸಿದ್ಧಾಂತದಲ್ಲಿ ಇವತ್ತು ಎಲ್ಲರೂ ಒಂದು ಉನ್ನತ ಮಟ್ಟದ ಅಧಿಕಾರವನ್ನು ಆಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ಕೈ ಮುಗಿದು ಈ ಕ್ಷಣದಲ್ಲಿ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಮತದಾರ ಪ್ರಭುಗಳಲ್ಲಿ ಅಂತಿಮವಾದಂತಹ ನಿರ್ಧಾರ ಬರೆದಿರತಕ್ಕಂಥವರು ಅಭಿವೃದ್ಧಿ, ಪುಟ್ಟರಾಜಣ್ಣನವರ ಅಭಿವೃದ್ಧಿ ಮತ್ತೆ ನೇತೃತ್ವದಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಒಂದು ಚುನಾವಣೆ ಏನಿದೆಯೋ, ಮೋದಿ ಮತ್ತು ಮೈತ್ರಿ ಸರ್ಕಾರದ ಏನು ಒಂದು ಬಹುಮತ ಇದೆಯೋ ಅದರ ಪ್ರಕಾರ ಜನರು ಸಹ ಅವರ ಆಶಾ ಮನೋಭಾವನೆಗೆ ಧಕ್ಕೆ ತರದೇ ಇರೋ ರೀತಿ ನಾವು ಆಡಳಿತ ನಮ್ಮ ಬಂದಿರತಕ್ಕಂಥ ಆಯ್ಕೆಯಾಗಿರ್ತಕ್ಕಂಥ ಪ್ರತಿಯೊಬ್ಬರು ಅವ್ರಿಗೆ ಕೆಲಸ ನಿರ್ವಹಿಸುವಂಥ ಒಂದು ಕೆಲಸ ಮಾಡ್ತಾರೆ ಅಂತ ಅವರೆಲ್ಲರೂ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಮುಂದೆ ಇದೇ ರೀತಿ ನಮ್ಮ ಪಕ್ಷ ಸಂಘಟನೆ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲರೂ ಸಹಕಾರ ಇದೇ ರೀತಿ ಇರಲಿ. ನೀವಿಲ್ಲ ಅಂದರೆ ನಾವು ಯಾವುದೇ ಸಹ ಪಕ್ಷನ ಸಹ ಕಟ್ಟಕ್ಕಾಗಲ್ಲ. ಪ್ರತಿಯೊಬ್ಬರ ದುಡಿಮೆ ಇವತ್ತು ಗೆಲುವು. ಆ ಗೆಲುವು ಏನಿದ್ರು ಅವ್ರಿಗೆ ಸಮರ್ಪಿಸಬೇಕು ವಿನಃ ಇಲ್ಲಿ ನಮ್ಮ ಅಭ್ಯರ್ಥಿಗಳ ಗೆಲುವು ಅವರ ಪರಿಶ್ರಮದ ಒಂದು ಕೂಸು. ಆ ಕೂಸನ್ನು ನೆನಸು ಮಾಡುವಂಥದ್ದು ಆಗಬೇಕು ಅಂತ ಈ ಮೂಲಕ ಕೋರುತ್ತೇವೆ.